ಒಪ್ಪಂದಕ್ಕೆ ತೆರೆ ಬೀಳುತ್ತಾ? ಪಾಕ್ ಸಂಧಾನ ಸಕ್ಸಸ್ ಆಗುತ್ತಾ? ಲೆಬನಾನ್ ವಿಷಯ ಇತ್ಯರ್ಥ ಆಯ್ತಾ? ಅಮೆರಿಕ ಒಪ್ತಾ ಇಲ್ಲ, ಇರಾನ್ ಬಿಡ್ತಾ ಇಲ್ಲ. ಟ್ರಂಪ್ ಬ್ಲಾಕ್ ಮೇಲ್, ಇರಾನ್ ಕೌಂಟರ್. ದ್ವಂದ್ವ ನಿಲುವು, ಒಪ್ಪಂದಕ್ಕೆ ಅರ್ಧ ಚಂದ್ರ. ಸಂಧಾನವೋ ಸಮರವೋ? ಕೊಲ್ಲಿಯುದ್ಧ ನಿರಂತರವಾಗಿ ನಡೀತಾನೆ ಇತ್ತು. ಸೀಸ್ ಫೈರ್ ಅಂತ ಹೇಳಿದ್ರು ಅಮೆರಿಕ, ಇರಾನ್ನವರು ಮತ್ತು ಒಂದ್ ಕಡೆ ಇಸ್ರೇಲ್ನವರು ಕೂಡ. ಆದ್ರೆ ಲೆಬನಾನ್ ಮೇಲೆ ದಾಳಿಯಾದಂತ ಹಿನ್ನೆಲೆಯಲ್ಲಿ ಸೀಸ್ ಫೈರ್, ಕದನ ವಿರಾಮ ಅನ್ನುವಂಥದ್ದೇ ಉಲ್ಲಂಘನೆ ಆಗಿದೆ ಅಂತ ಇರಾನ್ ಹೇಳ್ತಾ ಹರ್ಮುಜ್ ಅನ್ನ ಕೂಡ ಬಂದ್ ಮಾಡುವ ಮುಖಾಂತರ ಮತ್ತೊಮ್ಮೆ ಯುದ್ಧ ನಡೆದು ಬಿಡುತ್ತಾ, ಸಮರ ಶುರು ಆಗ್ಬಿಡುತ್ತಾ ಅನ್ನುವಂತ ಪ್ರಶ್ನೆಯನ್ನ ಉಂಟಾಗಿದೆ. ಯಾಕೆಂದ್ರೆ ಇಲ್ಲಿ ಗೊಂದಲ ಇರುವಂತದ್ದು, ಕನ್ಫ್ಯೂಷನ್ಸ್ಗಳು ಇರುವಂತದ್ದು. ಯಾಕೆಂದ್ರೆ ಷರತ್ತನ್ನ ಹಾಕಿತ್ತು ಇರಾನ್, ತನ್ನ ಷರತ್ತುಗಳಲ್ಲಿ ಲೆಬನಾನ್ ಮೇಲೂ ಕೂಡ ದಾಳಿ ಮಾಡಬಾರದು ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿತ್ತು. ಆದ್ರೂ ಕೂಡ ದಾಳಿಯನ್ನ ಮಾಡಲಾಗ್ತದೆ. ಪಾಕಿಸ್ತಾನದಲ್ಲಿ ಇಂದು ನಡೀತಾ ಇದೆ ಸಂಧಾನ ಸಭೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೆಯಲಿರುವಂತಹ ಸಭೆ ಅದು. ಸಂಘರ್ಷಕ್ಕೆ ಶಾಶ್ವತ ಪರಿಹಾರ ಸಿಗುತ್ತಾ ಇಲ್ವಾ? ಆದ್ರೆ ಇರಾನ್ ಹಾಕಿರುವಂತ ಕಂಡೀಷನ್ಸ್ ಅನ್ನ ನೋಡ್ತಾ ಇದ್ರೆ ಆ ಕಂಡೀಷನ್ಸ್ ಅನ್ನ ಅಮೆರಿಕ ಒಪ್ಪೋದೇ ಡೌಟು. ಆ ರೀತಿಯಾಗಿದ್ದಾವೆ. ಕದನ ವಿರಾಮ ಬಳಿಕವೂ ಕೂಡ ಲೆಬನಾನ್ ಮೇಲೆ ದಾಳಿಯನ್ನ ಮಾಡಲಾಗ್ತಾ ಇರುವಂಥದ್ದು ಇರಾನ್ಗೆ ಮತ್ತಷ್ಟು ಆಕ್ರೋಶವನ್ನ ತರಿಸಿದೆ. ಇಸ್ರೇಲ್ ಅಮೆರಿಕ ಮೇಲೆ ಇರಾನ್ ಸಹಜವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಪ್ಪಂದದಲ್ಲಿ ಲೆಬನಾನ್ ಇಲ್ಲ ಅಂತ ಹೇಳ್ತಾ ಇದೆ ಇಸ್ರೇಲ್. ಆ ಒಪ್ಪಂದದಲ್ಲಿ ಲೆಬನಾನ್ ಇಲ್ಲ, ಬರೀ ಇರಾನ್ ಅಷ್ಟೇ. ಆ ಕಾರಣಕ್ಕೋಸ್ಕರ ನಾವು ಇರಾನ್ ಮೇಲೆ ದಾಳಿ ಮಾಡ್ತಾ ಇಲ್ಲ, ಆದ್ರೆ ಲೆಬನಾನ್ ಮೇಲೆ ದಾಳಿ ಮಾಡ್ತೀವಿ ಅಂತ ದಾಳಿಯನ್ನ ಮುಂದುವರಿಸಿದ. ಆಲ್ರೆಡಿ 300ಕ್ಕೂ ಹೆಚ್ಚು ಹೆಜ್ಬುಲ್ಲಾ ಸಂಘಟನೆಯವರನ್ನ ಕೊಂದಿದ್ದಾರೆ. ಒಪ್ಪಂದದ ವ್ಯಾಪ್ತಿಗೆ ಸೇರಿಸಲಿಕ್ಕೆ ಇರಾನ್ ಆಗ್ರಹಿಸ್ತಾ ಇದೆ. ಲೆಬನಾನ್ ಅನ್ನು ಕೂಡ ಸೇರಿಸಬೇಕು ಅಂತ. ಲೆಬನಾನ್ ಮೇಲೆ ದಾಳಿ ನಿಲ್ಲದ ಹೊರತು ಚರ್ಚೆಯನ್ನ ಮಾಡಲ್ಲ ನಾವು. ಅಮೆರಿಕ ಇಸ್ರೇಲ್ಗೆ ಸ್ಪಷ್ಟ ಸಂದೇಶವನ್ನ ಕೊಟ್ಟಿರುವಂತದ್ದು ಇರಾನ್. ಇಂದಿನ ಸಭೆ ಯಶಸ್ವಿ ಆಗೋದೇ ಅನುಮಾನ ಅಂತ ಹೇಳಲಾಗ್ತದೆ. 15 ದಿನಗಳ ಕಾಲ ಕದನ ವಿರಾಮ. ಹೇಳ್ತಾ ಇದ್ನಲ್ಲ, ಇರಾನ್ನ ಷರತ್ತುಗಳನ್ನ ನಾವು ಸ್ವೀಕರಿಸಿದ್ದೇವೆ ಅಂತ ಹೇಳಿದ್ರು ಅಮೆರಿಕದವರು. ಅಂದ್ರೆ ಷರತ್ತುಗಳ ಬಗ್ಗೆ ಚರ್ಚೆ ಆಗಬೇಕು, ಒಪ್ಕೊಂಡ್ಬಿಟ್ಟಿದೀವಿ ಅಂತಲ್ಲ ಅಮೆರಿಕ ಹೇಳಿದ್ದು ಕೂಡ. ಆದ್ರೆ ಆ ಒಪ್ಪಂದದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಚರ್ಚೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆದ ಬಳಿಕನಾದ್ರೂ ದಾಳಿ ಆಗಿದ್ರೆ ಒಂಥರ. ಆದ್ರೆ ಇನ್ನು ಚರ್ಚೆನೇ ಶುರುವಾಗಿಲ್ಲ, ಆಲ್ರೆಡಿ ದಾಳಿಯನ್ನ ಮಾಡಿರುವಂತ ಹಿನ್ನೆಲೆಯಲ್ಲಿ ಇರಾನ್ ಈಗ ಕದನ ವಿರಾಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆಯಲಿರುವಂತ ಸಭೆಗೆ ಹೋಗ್ತಾರಾ ಇಲ್ವಾ ಅಂತ ಇರಾನ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಶಾಂತಿ ಮಾತುಕತೆಗೆ ಒಪ್ತಿದ್ರೆ ದಾಳಿ ಮಾಡ್ತೇವೆ ಅಂತ. ಈ ಬಾರಿ ದಾಳಿ ಅತ್ಯಂತ ಘೋರವಾಗಿರುತ್ತೆ. ಇರಾನ್ನಿಂದ ಅಮೆರಿಕ ಸೇನೆ ವಾಪಸ್ ಕರ್ಸಲ್ಲ ನಾವು. ಶಾಶ್ವತ ಒಪ್ಪಂದಕ್ಕೆ ಇರಾನ್ ಒಪ್ತಿದ್ರೆ ದಾಳಿಯ ಎಚ್ಚರಿಕೆ. ಇದರಲ್ಲೇ ಗೊತ್ತಾಗುತ್ತೆ ನೋಡಿ ಅಮೆರಿಕ ಎಷ್ಟು ಪ್ರೆಷರ್ ಇದೆ ಅಮೆರಿಕದ ಮೇಲೆ, ಟ್ರಂಪ್ ಮೇಲೆ. ಇಮೇಜ್ ಅಂತೂ ಡ್ಯಾಮೇಜ್ ಆಗೋಗಿದೆ. ಈ ಸಂದರ್ಭದಲ್ಲಿ ಒಪ್ಕೊಳ್ಳೇಬೇಕು ಅನ್ನುವಂಥ ಕಂಡೀಷನ್ನು, ಸರ್ವನಾಶ ಮಾಡ್ಬಿಡ್ತೀವಿ ಅಂತೆಲ್ಲ ಎದುರಿಸಿ ಅದಾದ್ಮೇಲೆ ಪಾಕಿಸ್ತಾನವನ್ನ ಮಧ್ಯಕ್ಕೆ ಎಳ್ಕೊಂಬಂದು, ಇವ್ರು ಹೇಳ್ದಂತೆ ಹೆಂಗಿದ್ರು ಕೇಳುವಂತ ಭಿಕ್ಷುಕ ದೇಶ ಪಾಕಿಸ್ತಾನವನ್ನ ಮಧ್ಯಕ್ಕೆ ಕರ್ಕೊಂಬಂದು ನೀವೇ ಸಂಧಾನ ಮಾಡ್ತಿದ್ದೀರಾ ಅನ್ನೋ ರೀತಿಯಲ್ಲಿ ಬಿಲ್ಡಪ್ ಕೊಡಿ ಅಂತೆಲ್ಲ ಹೇಳಿ ನೋಡಿದ್ವಲ್ಲ ಏನೇನೆಲ್ಲ ಆಯ್ತು, ಡ್ರಾಫ್ಟ್ ವಿಚಾರ ಎಲ್ಲ ಅಂತ. ಅದಾದ್ಮೇಲೆ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸಿ ಇರಾನ್ನ ಒಪ್ಪಿಸ್ತಾ ಇದೀವಿ ಅಂತ ಹೇಳಿ ಸೀಸ್ ಫೈರ್ ಅನ್ನುವಂಥದ್ದನ್ನ ಘೋಷಣೆ ಮಾಡಿದ್ರು. ಟ್ರಂಪ್ಗೆ ಇರಾನ್ ಸಚಿವರಿಂದ ತಿರುಗೇಟನ್ನ ಕೊಡಲಾಗಿದೆ. ಲೆಬನಾನ್ ಕೂಡ ಕದನ ವಿರಾಮದ ಭಾಗವಾಗಿದೆ. ಲೆಬನಾನ್ ಅನ್ನ ಕೂಡ ನಾವು ಕದನ ವಿರಾಮದ ಭಾಗವಾಗಿ ಮಾಡಿದ್ದೇವೆ. ಆದ್ರೆ ಅವ್ರ ಮೇಲೆ ದಾಳಿಯನ್ನ ಮಾಡಲಾಗ್ತದೆ. ಇಸ್ರೇಲ್ ಮತ್ತು ಅಮೆರಿಕ ಇದನ್ನ ಉಲ್ಲಂಘಿಸ್ತಾ ಇದೆ. ಕದನ ವಿರಾಮವೋ ಯುದ್ಧವೋ ನಿರ್ಧಾರ ನಿಮ್ಮದೇ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ವಿ ತಿರುಗೇಟನ್ನ ಕೊಟ್ಟಿದ್ದಾರೆ. ವಿದೇಶಾಂಗ ಸಚಿವರಾಗಿರುವಂತ ಅಬ್ಬಾಸ್ ಅವರ ತಿರುಗೇಟು ಇದು. ಇರಾನ್ನ ವಿದೇಶಾಂಗ ಸಚಿವ ಅವ್ರ ತಿರುಗೇಟನ್ನ ಕೊಟ್ಟಿದ್ದಾರೆ. ಯುದ್ಧ ಬೇಕೋ ಕದನ ವಿರಾಮನೋ ನೀವೇ ಡಿಸೈಡ್ ಮಾಡಿ, ಲೆಬನಾನ್ ಕೂಡ ಇನ್ಕ್ಲೂಡ್ ಆಗಿರಬೇಕು ಅಂತ ಹೇಳಿದ್ದಾರೆ. ಮೊನ್ನೆ ಅಷ್ಟೇ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಹೇಳ್ತಾ ಇದ್ರು ಲೆಬನಾನ್ ಇನ್ಕ್ಲೂಡ್ ಇಲ್ಲ. ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇರಾನ್ನವರು. ಬರೀ ಇರಾನ್ ಅಷ್ಟೇ ಇನ್ಕ್ಲೂಡ್ ಇರುವಂತದ್ದು, ಲೆಬನಾನ್ನ ಕದನ ವಿರಾಮದ ಆ ಪಟ್ಟಿಲ್ ನಾವು ಸೇರ್ಸೇ ಇಲ್ಲ ಅಂತ ಹೇಳ್ತಾ ಇದ್ರು. ಇಸ್ರೇಲ್ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹರ್ಮುಜ್ ಅನ್ನ ಬಂದ್ ಮಾಡಿ ಇರಾನ್ ಅಮೆರಿಕಾದವರಿಗೆಲ್ಲ ಹೇಳಿದಂತ ಸಂದರ್ಭದಲ್ಲಿ ಇನ್ಕ್ಲೂಡೇ ಇಲ್ಲ ಅಂತ. ಬಟ್ ಷರತ್ತಿನಲ್ಲಿ ಉಲ್ಲೇಖ ಮಾಡಿದೆ ಇರಾನ್, ಅಂದ್ರೆ ತನ್ನ ಪರವಾಗಿರುವಂತ ಸಂಘಟನೆಗಳು ಅವ್ರ ಮೇಲೆ ಅಟ್ಯಾಕ್ ಮಾಡಬಾರ್ದು ಅಂತ. ಇವ್ರ ಪರವಾಗಿರುವಂತ ಸಂಘಟನೆಗಳು ಯಾವುದು ಹೇಳ್ತಾನೆ ಇದೀವಿ ನಾವು. ಹೌತಿ ಆಗಿರ್ಬೋದು, ಲೆಬನಾನ್ನಲ್ಲಿರುವಂಥ ಹಿಜ್ಬುಲ್ಲಾ ಆಗಿರ್ಬೋದು, ಯಮನ್ನಲ್ಲಿರುವಂಥ ಹೌತಿ, ಮತ್ತೊಂದು ಕಡೆ ಹಮಾಸ್. ಈ ಸಂಘಟನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆನ್ಷನ್ ಮಾಡಿದ್ರು ಅವರು.
ಲೆಬನಾನ್ನ ಹೆಜ್ಬುಲ್ಲಾ ಮೇಲೆ ದಾಳಿಯನ್ನ ಮುಂದುವರಿಸಲಾಗುತ್ತೆ. ಯಾವುದೇ ಕಾರಣಕ್ಕೂ ಲೆಬನಾನ್ ಮೇಲೆ ದಾಳಿ ನಿಲ್ಲಲ್ಲ. ಮತ್ತೊಮ್ಮೆ ಲೆಬನಾನ್ಗೆ ಇಸ್ರೇಲ್ ಪಿಎಂ ನೆತನ್ಯಾಹು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹೆಜ್ಬುಲ್ಲಾಗಳ 10 ರಾಕೆಟ್ ಲಾಂಚರ್ ಅನ್ನ ಉಡಿಸ್ ಮಾಡಿರುವಂಥದ್ದು ಇಸ್ರೇಲ್. ಇರಾನ್ ಸಂಕಷ್ಟದಲ್ಲಿದ್ದಾಗ ಅವರ ಪರವಾಗಿದ್ದಂತ ಅವರು ಕೃಪಾಪೋಷಿತ ಸಂಘಟನೆಗಳು ಸಪೋರ್ಟಿಗೆ ಬಂದು ಲೆಬನಾನ್ನಿಂದ ಅಟ್ಯಾಕ್ ಮಾಡ್ತಾ ಇದ್ರು ಇಸ್ರೇಲ್ ಮೇಲೆ. ಈಗ ಇಸ್ರೇಲ್ ಅವ್ರ ಮೇಲೆ ಮುಗಿಬಿದ್ದಿರುವಂತಹ ಸಂದರ್ಭದಲ್ಲಿ ಅದೇ ಬಿಟ್ಕೊಡ್ತಾರೆ ಇರಾನ್ನವರು. ಉತ್ತರ ಇಸ್ರೇಲ್ನ ತಾಣಗಳನ್ನ ಗುರಿ ಮಾಡಿತ್ತು ಲೆಬನಾನ್. ಅವರಿಗೆ ಶಾಕ್ ಎದುರಾಗಿದೆ. ಇಸ್ರೇಲ್ ಕಂಟಿನ್ಯೂಸ್ಲಿ ಅಟ್ಯಾಕ್ ಮಾಡ್ತಾ ಇದೆ. ಅವ್ರು ಎಲ್ಲೆಲ್ಲಿದ್ದಾರೆ, ಯಾವ್ಯಾವ ಬಿಲ್ಡಿಂಗ್ ಅಲ್ಲಿದ್ದಾರೆ ಅದನ್ನ ಗುರಿಯಾಗಿಸ್ಕೊಂಡು ದಾಳಿಯನ್ನ ಮಾಡ್ತಾ ಇರುವಂತ. ಮೊನ್ನೆ ಅಷ್ಟೇ 100ಕ್ಕೂ ಹೆಚ್ಚಿನ ಕ್ಷಿಪಣಿಗಳನ್ನ ಹಾರಿಸಿದ್ರು. ಅದರ ಬಗ್ಗೆ ವಿಡಿಯೋವನ್ನ ಕೂಡ ರಿಲೀಸ್ ಮಾಡಿದ್ರು ಅವರು. ಈ ಮಧ್ಯೆ ಲೆಬನಾನ್ನಿಂದ ಇಸ್ರೇಲ್ ಮೇಲೆ ಅವರು ಕೂಡ ದಾಳಿಯನ್ನ ಮಾಡ್ತಾ ಇದ್ದಾರೆ. ಟೆಲ್ ಅವೀವ್ನ ಹಲವೆಡೆ ಮೊಳಗಿರುವಂಥದ್ದು ಸೈರನ್ ಶಬ್ದ. ಟೆಲ್ ಅವೀವ್ ಮೇನ್ ಇಸ್ರೇಲ್ಗೆ ಅದು ಎಕನಾಮಿ ಹಬ್. ಅದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸುನಿಲ್ ಕುಮಾರ್ ಅವರು ವಿದೇಶಾಂಗ ತಜ್ಞರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ಸರ್ ಗುಡ್ ಮಾರ್ನಿಂಗ್. ನಮಸ್ಕಾರ. ನೋಡ್ತಾ ಇದೀವಿ ಏನೇನೆಲ್ಲ ಆಗ್ತಾ ಇದೆ ಅಂತ. ಇನ್ನೇನ್ ನಿಲ್ತಪ್ಪ, ಇಡೀ ವಿಶ್ವಕ್ಕೆ ಸ್ವಲ್ಪ ರಿಲೀಫ್ ಸಿಕ್ತಪ್ಪ ಅನ್ನುವಂಥ ಟೈಮ್ನಲ್ಲೇ ಇಲ್ಲ ನಾವು ಸುಮ್ಮನಿರಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಇದೆ. ಅಮೆರಿಕ ಬೇರೆ ಮತ್ತೊಮ್ಮೆ ಸಪೋರ್ಟು ಲೆಬನಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇದೇನು ಯುದ್ಧ ನಿಲ್ಲುತ್ತಾ ಅಥವಾ ಕಂಟಿನ್ಯೂ ಆಗುವಂತ ಅನ್ನುವಂಥ ಗೊಂದಲ, ಆತಂಕ ಮತ್ತೊಮ್ಮೆ ಸೃಷ್ಟಿ ಆಗ್ಬಿಟ್ಟಿದೆಯಲ್ಲ. ಫಸ್ಟ್ಲಿ ಜೈ ಹಿಂದ್. ಅಂಡ್ ಇದು ಏನು ಈಗ ಒಂದು ಆಪರೇಷನ್ಸ್ ಮತ್ತೆ ರಿಸ್ಯೂಮ್ ಆಯ್ತು. ನಿನ್ನೆ ರಾತ್ರಿ ಒಂದು ಅಪ್ಡೇಟ್ ಬಂದಿತ್ತು. ಅದೇನಂತ ಹೇಳಿದ್ರೆ ಬೆಂಜಮಿನ್ ನೆತನ್ಯಾಹು ಹೇಳಿದ್ದಾರೆ, ಅವರ ಒಂದು ಅಫಿಷಿಯಲ್ಸ್ ಯಾರ್ಯಾರಿದ್ದಾರೆ, ಲೆಬನನ್ ಜೊತೆ ನಾವು ಪೀಸ್ ಟಾಕ್ ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ಅಫ್ಕೋರ್ಸ್ ಇದು ಅಂದ್ರೆ 2 ದಿನದ ಹಿಂದೆ ಇವ್ರು ಏನು ಪಾಸ್ ಮಾಡಿದ್ರು ಆಪರೇಷನ್ಸ್ ಪಾಸ್ ಆದಾಗ ಅದು ಬೇಸಿಕಲಿ ಅದು ಸೀಸ್ ಫೈರ್ ಆಗ್ಲಿಲ್ಲ. ಅದು ಬೇಸಿಕಲಿ ಬಂದ್ಬಿಟ್ಟು ಆಗಿದ್ದು ಏನು ಅಂತ ಹೇಳಿದ್ರೆ ಇದು ಈ ಮಾತುಕತೆವರೆಗೂ ಸುಮ್ಮನೆ ಇರೋಣ ಅಂತ. ಇನ್ನು ಯಾವುದೇ ಸೀಸ್ ಫೈರ್ ಡಿಕ್ಲೇರ್ ಆಗಿಲ್ಲ ಎಲ್ಲಿಂದನೂ. ಅದನ್ನ ರಾಂಗ್ಲಿ ಡಿಪೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಅದಾದ ಮೇಲೂ ಸಹ ಈ ಒಂದು ಕಂಡೀಷನ್ಸ್ ಏನೇನು ಇವ್ರು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರು ಅಂದ್ರೆ 15 ಕಂಡೀಷನ್ಸ್ ಬಂದು ಇದ್ರ ಕಡೆಯಿಂದ ಅಮೆರಿಕ ಕಡೆಯಿಂದ ಇರಾನ್ ಕೈಗೆ ಹೋಗಿತ್ತು. ಇರಾನ್ ತನ್ನ 10 ಕಂಡೀಷನ್ಸ್ ನ ಈ ಒಂದು ಇದಕ್ಕೋಸ್ಕರ ಅಂದ್ರೆ ಸೀಸ್ ಫೈರ್ ಪ್ರಪೋಸಲ್ಗೆ ಅವ್ರು ಕೊಟ್ಟಿದ್ರು. ಈಗ ಆ ಪ್ರಪೋಸಲ್ಸ್ ಏನಿದೆ ಅದು ಇಲ್ಲಿ ಡಿಸ್ಕಸ್ ಆಗ್ಬೇಕು. ಆದ್ರೆ ಇಲ್ಲಿ ಒಂದು ನಾವೇನು ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ, ಇರಾನ್ ತನ್ನ ಒಂದು 10 ಕಂಡೀಷನ್ಸ್ ಏನಿದೆ ಆ ಕಂಡೀಷನ್ಸ್ ಅಲ್ಲಿ ತನ್ನ ಒಂದು ಯಾರ್ಯಾರು ಪ್ರಾಕ್ಸೀಸ್ ಅಂದ್ರೆ ಅವ್ರು ಡೈರೆಕ್ಟ್ ಆಗಿ ಪ್ರಾಕ್ಸೀಸ್ ಅಂತ ಹೇಳಿಲ್ಲ, ಟೆರರಿಸ್ಟ್ ಅಂತ ಹೇಳ್ಬಿಟ್ಟು. ಬಟ್ ಅವ್ರೇನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ನನ್ನ ಒಂದು ಅಸೋಸಿಯೇಟ್ಸ್ ಯಾರ್ಯಾರು ಇದಾರೆ ಫ್ರೆಂಡ್ಲಿ ಇವರು ಕಂಟ್ರೀಸ್ ಇದೆ ಅದ್ರ ಮೇಲೆ ಹೌದು ಅವ್ರ ಮೇಲೆ ಅಟ್ಯಾಕ್ ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಇರಾನ್ ಹೇಳಿತ್ತು. ಬಟ್ ಅದನ್ನ ನಿನ್ನೆ ಇವರು JD ವ್ಯಾನ್ಸ್ ಪಾಕಿಸ್ತಾನ್ಗೆ ಹೊರಡಕ್ ಮುಂಚೆ ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಲೆಬನನ್ ಅರೇಂಜ್ಮೆಂಟ್ ಇದರಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು. ದಟ್ ಈಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ಲಿ, ಇಸ್ರೇಲ್ ಅದರ ಒಂದು ಶತಪ್ರಯತ್ನ ಮಾಡ್ತಿದೆ ಈ ಏನಿದೆ ಲೆಬನನ್ ಮೇಲೆ ಅವ್ರು ನಡೀತಿರೋ ಅಟ್ಯಾಕ್ಸ್ ನ ಈ ಒಂದು ಶಾಂತಿ ಪ್ರಸ್ತಾಪ ಏನಿದೆಯಲ್ಲ ಇದರಿಂದ ಈಚೆ ಇಡಿಸ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ಆಲ್ ಹ್ಯಾವಿಂಗ್ ಸೆಡ್ ಅಂಡ್ ಡನ್, ನಿನ್ನೆ ರಾತ್ರಿ ಈ ಒಂದು ಸ್ಟೇಟ್ಮೆಂಟ್ ಬೆಂಜಮಿನ್ ನೆತನ್ಯಾಹು ಇಂದ, ಇನ್ಫ್ಯಾಕ್ಟ್ ನಿನ್ನೆ ನಾನು ನಿಮ್ಮ CNN News 18 ಏನಿದೆ ಅದರಲ್ಲೇ ರಾತ್ರಿ ನಾನು ಲೈವ್ ಇದ್ದೆ 11 ಗಂಟೆಯಲ್ಲಿ. ಆವಾಗ ಇದು ಒಂದು ಬ್ರೇಕಿಂಗ್ ನ್ಯೂಸ್ ಆಗಿ ಬಂತು. ಡೊನಾಲ್ಡ್ ಟ್ರಂಪ್ ಬೆಂಜಮಿನ್ ನೆತನ್ಯಾಹು ಹೇಳಿದ್ದಾರೆ ದಟ್ ಇದು ಇಮಿಡಿಯೇಟ್ಲಿ ನಿಮ್ಮ ಒಂದು ಹಾಸ್ಟಿಲಿಟೀಸ್ ಏನಿದೆ ಸೀಸ್ ಮಾಡಿ, ಅದನ್ನ ಸೀಸ್ ಮಾಡ್ಬಿಟ್ಟು ಮಾತುಕತೆಗೆ ಮುಂದಾಗಿ ಅಂತ ಹೇಳಿದ್ದಾರೆ. ಅಂಡ್ ಬೆಂಜಮಿನ್ ನೆತನ್ಯಾಹು ಕೂಡ ಅದನ್ನ ಒಪ್ಕೊಂಡಿದ್ದಾರೆ. ಅಂಡ್ ಅವರ ಅಫಿಷಿಯಲ್ಸ್ಗೆ ಅವರು ಒಂದು ಇದು ಕೊಟ್ಟಿದ್ದಾರೆ, ಏನೋ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಬಟ್ ಈ ರೀತಿ ಒಂದು ಪೀಸ್ ಪ್ರೋಸೆಸ್ಗೆ ಮುಂದಾಗಿ ಅಂತ. ಸೊ ಆಸ್ ಆಫ್ ನೌ, ರೈಟ್ ನೌ ಆಸ್ ವಿ ಸ್ಪೀಕ್, ಈಗ ಮಾತಾಡುವಾಗ ಐ ಡೋಂಟ್ ಥಿಂಕ್ ಯಾವ್ದಾದ್ರು ಹಾಸ್ಟಿಲಿಟೀಸ್ ಅಲ್ಲಿ ನಡೀತಿದೆ ಅಂತ. ಯಾಕಂತ ಹೇಳಿದ್ರೆ ಅವರು ದೇ ಆರ್ ಆಲ್ ಇನ್ ಪಾಕಿಸ್ತಾನ್ ರೈಟ್ ನಾವು. ಇವತ್ತು ಮಾತುಕತೆ ನಡೆಯೋದಿದೆ ಅರ್ಥ ಆಯ್ತಾ. ಸೊ ಇವತ್ತು 10th ವಾಸ್ ದ ಡೇಟ್ ಫಿಕ್ಸ್ಡ್ ಅದಕ್ಕೋಸ್ಕರ. ಸೊ ಈಗ ಅವರು ಮಾತಾಡ್ತಾರೆ ಅರ್ಥ ಆಯ್ತಾ. ಬಟ್ ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಪೃಥ್ವಿ ಅವರೇ, ಇಲ್ಲಿ ಈ ಒಂದು ಒಂದು ಸಂಧಾನ ಏನ್ ನಡೀತಿದೆಯಲ್ಲ ಇದು ನಂಬಿಕೆ ಬೇಸಿಸ್ ಮೇಲಿಲ್ಲ, ಇದು ಒಂದು ಭಯದ ಬೇಸಿಸ್ ಮೇಲಿದೆ ಎರಡೂ ಕಡೆ. ಯಾಕಂತ ಹೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ಇಸ್ರೇಲ್ ಎಲ್ಲಿವರೆಗೂ ಇರಾನ್ ತನ್ನ ಒಂದು ನ್ಯೂಕ್ಲಿಯರ್ ಪ್ರೋಗ್ರಾಮ್ ನ ನಿಲ್ಲಿಸಲ್ವಲ್ಲ, ತನ್ನನ್ನ ತಾನು ಸೇಫ್ ಅಂತ ಅವ್ರು ಪ್ರೂವ್ ಮಾಡ್ಕೊಳಕ್ ಆಗಲ್ಲ. ಅಂದ್ರೆ ತನ್ನನ್ನ ತಾನು ಸೇಫ್ ಅಂತ ಅವ್ರು ಕನ್ಸಿಡರ್ ಮಾಡ್ಕೊಳಕ್ ಆಗಲ್ಲ. ಅಂಡ್ ಸೆಕೆಂಡ್ಲಿ, ಇವಾಗ ಇರಾನ್ ಈ ಒಂದು 10 ಕಂಡೀಷನ್ ಏನ್ ಕಳ್ಸಿದೆ, ಅಮೆರಿಕ ಕಳ್ಸಿರೋ 15 ಕಂಡೀಷನ್ ಅಲ್ಲಿ ನಿಮ್ಮ ಒಂದು ನ್ಯೂಕ್ಲಿಯರ್ ಪ್ರೋಗ್ರಾಮ್ ನ ನೀವು ಸೀಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಮೆರಿಕ ಹೇಳಿದೆ ಇರಾನ್ಗೆ 15 ಕಂಡೀಷನ್. ಸುನಿಲ್ ಅವರೇ, ಈಗ ಇರಾನ್ ನ 10 ಕಂಡೀಷನ್ಸ್ ಇದೆಯಲ್ಲ
ಅದ್ರಲ್ಲಿ ಒಂದ್ 4 ಏನಾದ್ರೂ ಒಪ್ಕೊಂಡ್ರು ಕೂಡ ಅಮೆರಿಕ ತಲೆ ತಗ್ಸ್ತಂತೆ ಆಗಲ್ವಾ ಅಂತ. ಯಾಕೆಂದ್ರೆ ಆ ಕಂಡೀಷನ್ಸ್ ಯಾವ ಕೂಡ ಒಪ್ಕೊಳ್ಳೋ ರೀತಿಲೇ ಇಲ್ಲ. ಈಗ ಅರ್ಮೂಜ್ ಅನ್ನ ನಮ್ಮ ವಶಕ್ಕೆ ಕೊಡಬೇಕು, ನಾವು ಟೋಲ್ ಅನ್ನ ಹಾಕ್ತಿವಿ, ಮತ್ತು ಒಂದ್ ಕಡೆ ಲೆಬನಾನ್ ಸೇರಿದಂತೆ ಯಾವ್ದ್ರ ಮೇಲೂ ಅಟ್ಯಾಕ್ ಮಾಡಬಾರ್ದು, ಅದರ ಜೊತೆಗೆ ಯುರೇನಿಯಂ ಅನ್ನ ಅಂದ್ರೆ ನಾವು ಹೊಂದುವಂತ ನಿಟ್ಟಿನಲ್ಲಿ ನೀವು ಅವಕಾಶ ಮಾಡಿಸ್ಕೊಡ್ಬೇಕು, ಇರುವಂತ ಏನೆಲ್ಲ ನಿರ್ಬಂಧಗಳನ್ನ ಹಾಕಲಾಗಿದೆ ಅದೆಲ್ಲವನ್ನು ಕೂಡ ತೆರವುಗೊಳಿಸಬೇಕು. ಇದನ್ನ ಯಾವ್ದಾದ್ರು ಒಪ್ಕೊಳ್ಳೋ ರೀತಿಯಲ್ಲಿ ಇದೆಯಾ ಅಂತ. ಅಲ್ಲ ಪೃಥ್ವಿ ಅವರೇ, ಏನ ಗೊತ್ತಾ, ಇದೇ 28 ಫೆಬ್ರವರಿಗೆ ಮುಂಚೆ ಸ್ಟ್ರೇಟ್ ಆಫ್ ಹರ್ಮೂಜ್ ಓಪನ್ ಇತ್ತು. ಇವರೆಲ್ಲ ಬಂದು ಅಟ್ಯಾಕ್ ಮಾಡಿ ಸ್ಟ್ರೇಟ್ ಆಫ್ ಹರ್ಮೂಜ್ ನ ಕ್ಲೋಸ್ ಮಾಡಿಸಿದ್ದಾರೆ. ಅದು ಕ್ಲೋಸ್ ಆದ್ಮೇಲೆ ಈಗ ಮತ್ತೆ ಅದನ್ನ ಓಪನ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಶತಪ್ರಯತ್ನ ಮಾಡ್ತಿದ್ದಾರೆ. ಸೊ ನೀವು ಯಾವ್ದನ್ನ ಸರಿಯಾಗಿದ್ದನ್ನ ತಗೊಂಡ್ಬಂದ್ಬಿಟ್ಟು ನೀವು ಹಾಳು ಮಾಡಿ ಅದನ್ನ ಮತ್ತೆ ಸರ್ ಮಾಡ್ಬೇಕು ಅಂತ ಹೋಗ್ತಿದ್ದೀರಾ. ಅಂಡ್ ಬೀಂಗ್ ಎ ಸೂಪರ್ ಪವರ್, ಇವತ್ತು ಅಮೆರಿಕ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ತನ್ನದೇ ಕಂಡೀಷನ್ಸ್ ಕೊಟ್ಟು ಮತ್ತೆ ಅವ್ರು ಈಗ ಆ ಒಂದು ಸ್ಟೇಟ್ಮೆಂಟ್ ಬಂದಿತ್ತಲ್ಲ, ಫೇಮಸ್ ಟ್ರೂತ್ ಸೋಷಿಯಲ್ ಪೋಸ್ಟ್, ಸಿವಿಲೈಸೇಷನ್ಸ್ ನಾವು ವೈಪ್ ಔಟ್ ಮಾಡ್ಬಿಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಏನ್ ಹೇಳಿದ್ರು, ಅದು ಮುಗಿಯಕ್ಕೆ 2 ಗಂಟೆಗೆ ಮುಂಚೆ ಅವ್ರ ಕಡೆಯಿಂದಾನೇ ಮತ್ತೆ ಶಾಂತಿ ಪ್ರಸ್ತಾಪ ಕೂಡ ಬಂತು. ಯಾಕಂತ ಹೇಳಿದ್ರೆ ಇರಾನ್ ಬಗ್ಲಿಲ್ಲ. ಇರಾನ್ ಅಲ್ಲಿ ಇರೋದು ಎಕ್ಸ್ಟ್ರೀಮಿಸ್ಟ್ ರೆಜೀಮ್, ನಾನು ಅವ್ರು ಮಾಡೋದೆಲ್ಲ ಸರಿ ಅಂತ ಹೇಳ್ತಿಲ್ಲ, ಬಟ್ ಈ ವಿಷಯದಲ್ಲಿ ಇರಾನ್ ಹೇಗೆ ನಿಲ್ಲಿತು ತನ್ನ ಒಂದು ದೇಶನ ತಾನು ಉಳಿಸ್ಕೊಳ್ಳೋಕೋಸ್ಕರ, ಅದು ಯಾವ್ದೇ ರೀತಿ ಆಗ್ಬೋದು, ಒಳಗಡೆ ಏನ್ ನಡೆಯುತ್ತೆ ಅದು ಬೇರೆ, ಬಟ್ ಎಕ್ಸ್ಟರ್ನಲ್ ಅಗ್ರೆಷನ್ ಒಂದು ನಡೀತಿದೆ ಅಂತ ಹೇಳಿದಾಗ, ಟ್ಯಾಕ್ಸ್ ನಡೀತಿದೆ ಬೇರೆ ಕಂಟ್ರಿಯಿಂದ ನಮ್ಮ ಕಂಟ್ರಿ ಮೇಲೆ ಅಂದಾಗ, ಅದು ಅವರ ಒಂದು ಗವರ್ಮೆಂಟ್ ನಿಂತಿದ ರೀತಿ ಆಗ್ಬೋದು, ಅದು ಏನು ಒಬ್ಬ ಟಾಪ್ ಲೀಡರ್ ಗ್ರೇಟ್ ಅನ್ಸ್ಬಿಡ್ತು ಸರ್ ಎಲ್ಲಾ ರಾಷ್ಟ್ರಗಳಿಗೂ. ಅಲ್ಲ, ಇದು ಏನ್ ಗೊತ್ತಾ, ಈ ಅಮೆರಿಕಾಗೆ ಇರಾನ್ ನ ಸೋಲ್ಸಿದ್ರೆ ಮಾತ್ರನೇ ನಾನು ಗೆದ್ದೆ ಅಂತ ಹೇಳ್ಬೇಕು, ಬಟ್ ಇರಾನ್ ನಾನು ಸಸ್ಟೈನ್ ಆದ್ರೆ ಸಾಕು ನಾನು ಗೆದ್ದೆ ಅಂತ ಇರಾನ್ ಹೇಳ್ಕೊಳ್ತಾ ಇದೆ ಇವತ್ತು ಆಲ್ರೆಡಿ. ಸೊ ಇದು ಡೈನಾಮಿಕ್ಸ್ ಈ ರೀತಿ ಇದೆ. ಸೊ ಅಮೆರಿಕ ಇವಾಗ ಏನ್ ಹೋಗಿದೆ ಈ ಒಂದು ಮಾತುಕತೆಗೆ, ಅದು ಒಂದು ಇಂಟರ್ನಲ್ ಡೊಮೆಸ್ಟಿಕ್ ಪ್ರೆಷರ್ ಅವ್ರ ಮೇಲೂ ತುಂಬಾ ಇದೆ. ಯಾಕಂದ್ರೆ ಟ್ರಂಪ್ದು ರೇಟಿಂಗ್ಸ್ ಆಗ್ಲಿ ಇಲ್ಲ ಪ್ರೊಟೆಸ್ಟ್ ಆಗ್ಲಿ ಅದೆಲ್ಲ ಏನ್ ನಡೀಇದೆ, ಟ್ರಂಪ್ ರೇಟಿಂಗ್ ಡೌನ್ ಆಗ್ಬಿಟ್ಟಿದೆ, 33% ಬಂದಿದೆ ಅಪ್ರೂವಲ್ ರೇಟಿಂಗ್. ನೀವು ಅಮೆರಿಕನ್ ಹಿಸ್ಟ್ರಿ ತೆಗೆದು ನೋಡಿದ್ರೆ ಯಾವ ಒಂದು ಪ್ರೆಸಿಡೆಂಟ್ ಕೂಡ ತನ್ನ ಅಧಿಕಾರ ತಗೊಂಡ ಒಂದು 460 ಡೇಸ್ ಒಳಗಡೆ ಇವತ್ತಿನವರೆಗೂ ಯಾವುದೇ ಒಬ್ಬ ಅಧ್ಯಕ್ಷನದು ಇನ್ನು ಇಷ್ಟು ಕಮ್ಮಿ ಆಗಿರ್ಲಿಲ್ಲ. ಈಸ್ ದ ಲೋಯೆಸ್ಟ್ ರೈಟ್ ನೌ. ಆಮೇಲೆ ನೋ ಕಿಂಗ್ಸ್ ಪ್ರೊಟೆಸ್ಟ್ ಏನ್ ನಡೆದಿದೆ ಆದ್ರೆ ಜನಾನೇ ಅಪ್ರೂವ್ ಮಾಡ್ತಿಲ್ಲ. ಅಂಡ್ ಈಗ ಮಿಡ್ ಟರ್ಮ್ ಎಲೆಕ್ಷನ್ಸ್ ಕೂಡ ಇದೆ. ಸೊ ಇದೆಲ್ಲ ಡೊಮೆಸ್ಟಿಕ್ ಪ್ರೆಷರ್, ಗ್ಲೋಬಲ್ ಪ್ರೆಷರ್ ತುಂಬಾ ಇದೆ. ಅವರೇ ಮಂಡಿ ಬಿಟ್ಟು ದಯವಿಟ್ಟು ನಿಲ್ಸ್ರಪ್ಪ ಅನ್ನುವಂತ ಕೇಳುವಂತ ಪರಿಸ್ಥಿತಿ ಇತ್ತು. ಸರ್, ಸಮಯದ ಅಭಾವ, ನೆಕ್ಸ್ಟ್ ಬುಲೆಟಿನ್ ಅಲ್ಲಿ ಮತ್ತಷ್ಟು ಮಾಹಿತಿನ ಪಡ್ಕೊಳ್ಳಿ.